ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನಾವಂತೂ ತುಂಬ ಕುತೂಹಲವಾಗಿದ್ದೀವಿ. ಗೌರಿ ಮತ್ತು ವಿವೇಕ್ಗೆ ಎಷ್ಟೊಂದೆಲ್ಲ ಅವಮಾನ ಮಾಡ್ತಾಳೆ ಮೌನಿಕಾ. ಅಂದರೆ ಗೌರಿ ಹತ್ರ ಒಂದು ಫೋನು ಸಹ ಇಲ್ಲ. ಇನ್ನು ಗಂಡ ವಿವೇಕ್ ಅಂತೂ ನಿನ್ನ ತಿರುಗೂ ಸಹ ನೋಡಲ್ಲ. ಇನ್ನು ಸರಿತಾ ನಿಮ್ಮ ಅತ್ತೆ, ಅವಳಿಗೆ ನೀನು ಕಂಡ್ರೇ ಆಗಲ್ಲ. ನಾನು ನೋಡು ಬಂದಿದ್ದು 2 ದಿನದಲ್ಲಿ ಯಾವ ರೀತಿ ಮಹಾರಾಣಿಯಾಗಿ ಮೆರಿತಾ ಇದ್ದೀನಿ. ನೀನೇನೆ ಮನೆ ಕೆಲಸದೋಳ್ ಥರ ಇದ್ದಿ. ಇನ್ನೊಂದು ಸ್ವಲ್ಪ ದಿನ ಅನಿಕೆ ಜೊತೆ ನಾನು ಚೆನ್ನಾಗಿದ್ದು ನಾನು ಪ್ರೆಗ್ನೆಂಟು ಆಗ್ತೀನಿ, ನಾನೇ ಮನೇಲಿ ಮೊದಲು ಮಗು ಇರೋದು ಅಂತೇಳ್ಬಿಟ್ಟು ಮೋನಿಕಾ ದೊಡ್ಡದಾಗಿ ಕೊಚ್ಕೋತಾಳೆ. ಆದರೆ ಗೌರಿ, ನಿನ್ನ ಹತ್ರ ಎಲ್ಲ ಇರ್ಬೋದು, ಆದರೆ ನೆಮ್ಮದಿ ಇಲ್ಲ. ನನ್ನ ಹತ್ರ ನೆಮ್ಮದಿ ಇದೆ. ನನ್ನ ಗಂಡ ನನ್ನ ಜೊತೆ ಈಗ ಚೆನ್ನಾಗಿಲ್ಲ ಇರ್ಬೋದು, ಮುಂದೆ ಚೆನ್ನಾಗಿ ಆಗೇ ಆಗ್ತಾರೆ ಅಂತೇಳ್ಬಿಟ್ಟು ಗೌರಿ ಅವಳಿಗೆ ಮಕ್ಕುಗ್ದು ಅಲ್ಲಿಂದ ಹೋಗ್ತಾಳೆ. ನಂತರ ಸರಿತಾಗೆ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಮೋನಿಕಾ ಬಂದಿದ್ದು 2 ದಿನದಲ್ಲಿ ಮನೇಲಿ ಇಷ್ಟು ರಣರಂಗ ಮಾಡಾಕ್ಬಿಟ್ಲು. ಅದೇ ಗೌರಿ ಎಷ್ಟು ಒಳ್ಳೆ ಹುಡುಗಿ, ನಮಗೊಂದು ದಿವಸ ಹರ್ಟ್ ಆಗಂಗೆ ಮಾತಾಡಲಿಲ್ಲ. ನಾನು ಇಷ್ಟೇ ಅವಳ ಮೇಲೆ ರೇಗಾಡಿದ್ರು ಅವಳು ಅಷ್ಟೇ ಸಮಾಧಾನವಾಗಿ ಮಾತಾಡ್ತಾಳೆ, ಅಷ್ಟೇ ಸಮಾಧಾನವಾಗಿ ಕೆಲಸಗಳನ್ನ ಮಾಡ್ತಾಳೆ. ಅಕ್ಕಗೂ ತಂಗಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಅವಳನ್ನ ನಾನೇ ಅರ್ಥಕೊಂಡಿಲ್ವಾ? ಇವಳು ಮಾಡಿದ ತಪ್ಪಿಗೆ ಪಾಪ ನಾವು ಅವಳಿಗೆ ಪ್ರತಿದಿನ ಅವಳಿಗೆ ಬೇಜಾರು ಮಾಡ್ತೀವಿ, ಏನೇನೋ ಅಂತೀನಿ, ನಾನೇ ತಪ್ಪು ಮಾಡಿಬಿಟ್ನಾ ಅಂತೇಳ್ಬಿಟ್ಟು ಈ ಕಡೆ ಸರಿತಾ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಆಶಾ ಅಲ್ಲಿಗೆ ಬಂದು, ಅಕ್ಕ ಏನಕ್ಕ ಯೋಚನೆ ಮಾಡ್ತಿದ್ಯಾ ಅಂದಾಗ, ಏನಿಲ್ಲ ಆಶಾ, ಗೌರಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂದಾಗ, ಅಕ್ಕ ಗೌರಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂದಾಗ, ಹಾಂ ಯಾಕೆ ಅಂದಾಗ, ಏನಕ್ಕ ನಿನ್ನ ಸೊಸೆ ಬಗ್ಗೆ ಯೋಚನೆ ಮಾಡ್ತಿದ್ದಿ, ನಿನ್ನ ಸೊಸೆ ಕಂಡ್ರೇ ಆಗ್ತಿರ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಆಶಾ ಹೇಳ್ತಾಳೆ. ಆ ಥರ ಎಲ್ಲ ಏನೂ ಇಲ್ಲ ಆಶಾ. ಯಾಕೆ ಅಂದರೆ ಈಗ ಮೋನಿಕಾ ಬಂದು 2 ದಿವಸ ಆಗಿರೋದು, ಮನೇಲಿ ನೋಡ್ದಲ್ಲ ಎಷ್ಟು ದೊಡ್ಡ ರಾಧಾಂತ ಮಾಡಿದ್ಲು. ಒಂದು ವಯಸ್ಸಲ್ಲಿ ಗೌರಿಗಿಂತ ದೊಡ್ಡೋಳು, ಅವಳಿಗೆ ಅಷ್ಟು ತಿಳುವಳಿಕೆ ಇಲ್ವಾ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಇನ್ನು ನಮ್ಮ ಗೌರಿನೇ ತಗೊಂಡ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ, ದೊಡ್ಡವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾಳೆ. ಅಂಥದ್ರಲ್ಲಿ ಇವಳು ಅನಿಕೇತ್ ಬಂದಿಲ್ಲ ಅಂತೇಳ್ಬಿಟ್ಟು ಮನೆ ಕಾಲಿಂಗ್ ಬೆಲ್ನ ಒತ್ತಿ ಮನೆಯಲ್ಲಿರೋರ್ನೆಲ್ಲ ಒಳ್ಳೆ ಸಂತೆಗೆ ಸೇರ್ಸಂಗೆ ಸೇರಿಸ್ಬಿಟ್ಲು. ಒಂದಿಷ್ಟು ಸಂಸ್ಕಾರ ಇಲ್ಲ ಇವಳಿಗೆ ಅಂತೇಳ್ಬಿಟ್ಟು ಕಡೆ ಸರಿತಾ ಬೈತಾ ಇರ್ತಾರೆ. ಹೌದಕ್ಕ, ನೀನು ಹೇಳಿದ ನಿಜ, ನಮ್ಮ ಗೌರಿ ಅಪ್ಪಟ ಅಪರಂಜಿ, ಇವಳೆಲ್ಲಕ್ಕ ಅವಳೆಲ್ಲಕ್ಕ ಅಂತೇಳ್ಬಿಟ್ಟು ಆಶಾ ಹೇಳ್ತಾ ಇರ್ತಾಳೆ. ಹೌದು, ಆದರೆ ನಾನು ಈ ರೀತಿ ಹೇಳಿದೆ ಅಂತ ನೀನು ಗೌರಿಗೇನು ಹೇಳಕ್ಕೆ ಹೋಗ್ಬೇಡ ಅಂದಾಗ, ಇಲ್ಲ ಬಿಡಕ್ಕ, ನೀವಿಬ್ಬರು ಅತ್ತೆ ಸೊಸೆಯರು ಒಂದಾಗೋವರೆಗೂ ನಾನೇನು ಹೇಳಲ್ಲ ಅಂತೇಳ್ಬಿಟ್ಟು, ಎಷ್ಟೇ ಆದರೂ ನಿನ್ನ ಸೊಸೆನ ಒಳಗೊಳಗೆ ಹೊಗಳ್ಕೊಂತ ಇದೆಯಾ ಅಲ್ವಾ ಅಕ್ಕ, ಇದೊಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ. ಗೌರಿ ಒಳ್ಳೆತನಕ್ಕೆ ಎಲ್ಲರೂ ಸೋಲ್ಲೇಬೇಕು ಅಂದ್ಬಿಟ್ಟು ಆಶಾ ಮಾತಾಡ್ಕೊತಿರ್ತಾಳೆ. ಇನ್ನು ರೂಮಲ್ಲಿ ನಮ್ಮ ವಿವೇಕ್ ಮತ್ತು ಗೌರಿ ಇಬ್ಬರೂ ಸಹ ಇನ್ನೇನು ಮಲಗೋ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು, ಗೌರಿ ಬೇಜಾರಾಗ್ತಿರುತ್ತಲ್ಲ, ಅವಳ ಹತ್ರ ಫೋನು ಇರಲ್ಲ ಏನೂ ಇರಲ್ಲ, ನ್ಯೂಸ್ ಪೇಪರ್ನ ತೊಗೊಂಡು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಅದನ್ನು ಮ್ಯಾಚ್ ಮಾಡ್ತಾ ಇರ್ತಾಳೆ. ಒಂದೊಂದೇ ಪ್ರಶ್ನೆಗೆ ಉತ್ತರನ ಹುಡುಕ್ತಾ ಇರ್ತಾಳೆ. ಇದೇನಿದು ಈ ಥರ ಇದೆಯಲ್ಲ, ಗಂಡ ಹೆಂಡತಿ ಜೊತೆಗೆ ಇರುವಂಥದ್ದು, ಮೊದಲ ಬಾರಿಗೆ ಚೆನ್ನಾಗಿ ಖುಷಿಯಲ್ಲಿರುವಂಥದ್ದು, ಏನಿದು ಮೊದಲನೇ ಅಕ್ಷರ ಸೋ ಅಂತ ಇದೆ, ಕೊನೆ ಅಕ್ಷರ ನಾ ಅಂತ ಇದೆ, ಮಧ್ಯೆ ಏನು ಬರ್ಬೋದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ವಿವೇಕ್ ಇದ್ದನು, ಅಯ್ಯೋ ನಿನ್ಗೆ ಬೇರೆ ಕೆಲಸ ಏನೂ ಇಲ್ವಾ ಅಂದಾಗ, ಏನ್ರಿ ಕೆಲಸ ಇಲ್ಲ ಅಂತೀರಾ, ನಾನು ಮಾಡ್ತಿರೋ ಕೆಲಸ ನೀವು ಮಾಡಿಬಿಡ್ತೀರಾ ಅಂದಾಗ, ಏನದು ಅಂತ ದೊಡ್ಡ ಕೆಲಸ ಅಂದಾಗ, ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ಬೇಕು ನೀವು ಅಂದಾಗ, ಸರಿ ಆಯಿತು ಕೇಳು ಅಂದಾಗ, ಇವಾಗ ಮೊದಲು ಸತಿ ಗಂಡ ಹೆಂಡತಿ ತುಂಬ ಖುಷಿಯಾಗಿರ್ತಾರಂತೆ, ಆ ದಿನಕ್ಕೆ ಏನಂತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಅಕ್ಷರ ಸೋ, ಕೊನೆ ಅಕ್ಷರ ನಾ, ಮಧ್ಯದಲ್ಲಿ ಏನು ಬರುತ್ತೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ರೀ ಅಂದಾಗ, ಹೌದಾ ಏನಿರ್ಬೋದು ಅಂತೇಳ್ಬಿಟ್ಟು ವಿವೇಕು ಯೋಚನೆ ಮಾಡ್ತಾ ಇರ್ತಾನೆ. ಓ ಶೋಭನಾ ಇರಬೇಕು ಅಂದಾಗ, ಬಾ ಅಂದಾಗ, ಕರೆಕ್ಟ್ ರೀ ನಿಮ್ಮ ಉತ್ತರ ಕರೆಕ್ಟ್, ಶೋಭನಾ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಇಷ್ಟೆಲ್ಲ ಗೊತ್ತಾಗ್ಲಿಲ್ವ ಅಂದಾಗ ಈ ಕಡೆ ಶೋಭನಾ ಅಂದಿದ ತಕ್ಷಣ ಇಬ್ಬರು ನಾಚಿ ನೀರಾಗ್ಬಿಡ್ತಾರೆ. ಹಂಗೆ ಕ್ವಶನ್ ಕೇಳ್ಕೊಂಡು ನಮ್ಮ ವಿವೇಕ್ ಬಂದು ಗೌರಿ ಬೆಡ್ ಮೇಲೆ ಕುತ್ಕೊಂಡು ಆ ಪ್ರಶ್ನೆಗೆ ಉತ್ತರಗಳನ್ನ ಉತ್ತರಿಸ್ತಾ ಇರ್ತಾರೆ. ಗಂಡ ಹೆಂಡತಿ ಇಬ್ಬರು ತುಂಬ ಖುಷಿಯಾಗಿ ಆ ಪ್ರಶ್ನೆಗೆ ಉತ್ತರನ ಮಾಡ್ತಿರ್ತಾರೆ. ಕೊನೆಯದಾಗ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಗಂಡ ಹೆಂಡತಿ ತುಂಬ ಖುಷಿಯಾಗಿರ್ತಾರೆ. ಇದರಲ್ಲಿ ಏನೋ ಒಂದು ಪ್ರೀತಿಯ ಒಂದು ಖುಷಿ ಸಿಗುತ್ತೆ. ಅದು ಗಂಡಿಗೂ ಇಷ್ಟ ಆಗುತ್ತೆ, ಹೆಣ್ಣಿಗೂ ಇಷ್ಟ ಆಗುತ್ತೆ. ಅದು ಇರೋದೇ 2 ಅಕ್ಷರದಲ್ಲಿ. ಆ 2 ಅಕ್ಷರ ಏನು ಅಂತೇಳ್ಬಿಟ್ಟು, ಪದಗಳೇನು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಕುತ್ತು ಪಿತ್ತು ಏನೇನೋ ಐತಲ್ಲ ಇದು ಮತ್ತು ಅಂತ ಏನಿರ್ಬೋದು ಅಂದಾಗ, ಮುತ್ತುನಾ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಹಾಂ ಕರೆಕ್ಟ್ ರೀ ನೀವು ಹೇಳಿದ್ದು ಮುತ್ತೇ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಈ ಕಡೆ ಮುತ್ತು ಅಂತ ಅಂದಿದ ತಕ್ಷಣ ಇಬ್ರಿಗೂ ಮುಖದಲ್ಲೂ ನಾಚಿಕೆ ಹಂಗೆ ಎದ್ದು ಕಾಣಿಸ್ತಾ ಇರುತ್ತೆ. ಈ ಒಂದು ಸೀನ್ನ ನೋಡೋಕ್ಕೆ ತುಂಬಾ ಖುಷಿ ಅಂತ ಹೇಳ್ಬೋದು. ಯಾಕೆಂದರೆ ಗೌರಿ ಅಂತ ಒಳ್ಳೆ ಹುಡುಗಂಗೆ ವಿವೇಕ್ ಅಂತ ಒಳ್ಳೆ ಹುಡುಗ ಸಿಕ್ಕಿರೋದು ಎಷ್ಟು ಒಳ್ಳೆಯ ವಿಚಾರ ಅಂದರೆ, ಇವರಿಬ್ಬರು ಆದಷ್ಟು ಬೇಗ ಒಂದಾಗಬೇಕು ಅನ್ನೋದೇ ನಮ್ಮ ವಿಚಾರ. ಇನ್ನು ಗೌರಿಗೆ ಬೇಜಾರಾಗ್ತಿರುತ್ತೆ, ವಿವೇಕು ನನ್ನ ಜೊತೆ ಚೆನ್ನಾಗಿಲ್ಲ ಅಂಥೇಳಿ. ಮುತ್ತು ವಿಚಾರ ಬಂದಿದ ತಕ್ಷಣ, ಏನು ಹಂಗೆ ನೋಡ್ತಾ ಇದೆಯಲ್ಲ ಅಂದಾಗ, ನಾನೇನು ನೋಡ್ತಾ ಇಲ್ಲ ಸಾಹೇಬ್ರೆ, ನೀವು ಡಿಫೆಕ್ಟ್ ಸಾಹೇಬ್ರ ಥರ ಆಡಬೇಡಿ ಅಂದಾಗ, ಅಮ್ಮ ಪುಣ್ಯವತಿ ನೀನು ಸಾಕು, ನಿನ್ನ ಪ್ರಶ್ನೆನೂ ಸಾಕು ಅಂತೇಳ್ಬಿಟ್ಟು ಆ ಕಡೆ ಎದ್ದೋಗ್ತಾ ಇರ್ತಾರೆ. ಯಾಕ್ರಿ ಮುತ್ತು ಅಂದಿದ ತಕ್ಷಣ ಆ ಕಡೆ ಹೋಗ್ತಾ ಇದ್ದೀರಲ್ಲ, ಅಷ್ಟೊಂದು ಭಯನಾ, ನಿಮ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಂದಾಗ,
ನನ್ನ ಮೇಲೆ ನನಗೆ ನಂಬಿಕೆ ಇಲ್ವಾ? ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದಾಗ ಸುಮ್ಮನೆ ಇರ್ರಿ, ನೀವು ಹೇಳ್ದಂಗೆ ನಾನೇ ನಿನ್ನ ಹತ್ರಕ್ಕೆ ಓಡಿ ಬಂದ್ಬಿಡಲ್ಲ ಅಂತೇಳ್ಬಿಟ್ಟು ನನಗೆ ನೀವು ಕೊಡಿಸಿರೋ ಬೆಡ್ಡೇ ಚೆನ್ನಾಗಿದೆ. ಇದ್ರ ಹೆಸರು ಏನು ಅಂತ ಗೊತ್ತು ತಾನೇ? ವಿಕ್ಕಿ ಮೇಲೆ ಮಲಿಕೊಂಡ್ರೆ ವಿಕ್ಕಿನೇ ನನಗೆ ಮುತ್ತು ಕೊಡ್ತಾನೆ ಅಂತೇಳ್ಬಿಟ್ಟು, ಅಲ್ವಾ ವಿಕ್ಕಿ ಅಂತೇಳ್ಬಿಟ್ಟು ಆ ಬೆಡ್ಗೆ ಮುತ್ತನ್ನ ಕೊಡ್ತಾ ಇರ್ತಾಳೆ ಗೌರಿ. ಈ ಕಡೆ ಇವಳು ಒಬ್ಬಳು ಇರ್ತಿಲ್ಲ, ಅದು ಯಾಕೆ ಮಾಡ್ತಾಳೋ. ಆದ್ರೂ ಗೌರಿಗೂ ಮೋನಿಕಂಗೂ ಹೋಲಿಸಿದ್ರೆ ಗೌರಿ ಗುಣವಂತೆ, ಅವಳು ಬುದ್ಧಿವಂತೆ, ಅಷ್ಟೇ ಸಂಸ್ಕಾರವಂತೆ. ಮೋನಿಕಾ ಇವಳು ಕಾಲು ಧೂಳಿಗೂ ಸಮ ಇಲ್ಲ ಅಂತ ವಿವೇಕು ಯೋಚನೆ ಮಾಡ್ತಿರ್ತಾರೆ. ಆದರೂ ಯಾಕೆ ನಾನು ಇವಳ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ, ನಾನು ಮಲಗ್ತೀನಿ ಅಂತೇಳ್ಬಿಟ್ಟು ವಿವೇಕು ಮಲಗ್ತಾರೆ. ಒಟ್ಟಿನಲ್ಲಿ ಗೌರಿ ಮೇಲೆ ಇರೋ ಒಪಿನಿಯನು ದಿನದಿಂದ ದಿನಕ್ಕೆ ಸರಿತಾಗಾಗಲಿ ವಿವೇಕಾಗಲಿ ತುಂಬ ಒಳ್ಳೆ ಮಟ್ಟದಲ್ಲಿ ಹೋಗ್ತಾ ಇದೆ. ನೋಡೋಣ ಗೌರಿ ಒಳ್ಳೆತನಕ್ಕೆ ಆದಷ್ಟು ಬೇಗ ಅವಳಿಗೆ ಒಳ್ಳೆ ಕಾಲ ಬರುತ್ತಾ. ಮೋನಿಕಾ ಚಾಲೆಂಜ್ ಮಾಡಿದ್ದಾಳೆ, ನಾನೇ ಮೊದಲು ಪ್ರೆಗ್ನೆಂಟ್ ಆಗೋದು ಅಂತ. ನೋಡೋಣ ಮೋನಿಕಾ ಮಗು ಇರ್ತಾಳ ಇಲ್ಲ ನಮ್ಮ ಗೌರಿನೇ ತಾಯಿ ಆಗ್ತಾಳ ಅಂತ. ನೀವೇನಂತೀರಾ? ಈ ಮುದ್ದು ಜೋಡಿ ಆದಷ್ಟು ಬೇಗ ಒಂದಾಗಿ ಒಂದು ಮುದ್ದು ಮಗು ಆಗಲಿ ಅನ್ನೋದು ನಮ್ಮ ಆಸೆ. ಈ ಧಾರಾವಾಹಿಯಲ್ಲಿ ನಿಮಗೂ ಈ ಒಂದು ಸಂಚಿಕೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.